ರುಚಿಯಾಗಿದೆ ಅಂತ ಬಾಯಿ ಚಪ್ಪರಿಸಿ ತಿನ್ನುವ ಪನ್ನೀರ್ನಲ್ಲಿ ಆಸ್ಪತ್ರೆಯ ಶವಾಗಾರಗಳಲ್ಲಿ ಮೃತದೇಹಗಳು ಕೊಳೆಯದಂತೆ ತಡೆಯಲು ಬಳಸುವ ಅದೇ ಅಪಾಯಕಾರಿ ರಾಸಾಯನಿಕ ಇರಬಹುದು ಅಂದರೆ ನೀವು ನಂಬ್ತೀರಾ? ಹೌದು, ಲ್ಯಾಬ್ ಟೆಸ್ಟ್ ವರದಿಯೊಂದು ಮನುಷ್ಯರು ಲಾಭರಾಸಿಗಾಗಿ ಅದೆಷ್ಟು ಸ್ವಾರ್ಥಿಗಳಾಗಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಿದೆ. ಆ ಶಾಕಿಂಗ್ ವರದಿ ಇಲ್ಲಿದೆ. ಪನ್ನೀರ್ನಲ್ಲಿದ್ಯಂತೆ ಮೃತದೇಹ ಕೊಳೆಯದ ಜಾದು. ಲ್ಯಾಬ್ ಟೆಸ್ಟ್ ಹೇಳೋದೇನು? ವೀಕ್ಷಕರೇ, ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಚೀಸ್ನಲ್ಲಿ ಫಾರ್ಮಾಲಿನ್ ಅಂತಹ ಮಾರಕ ರಾಸಾಯನಿಕಗಳನ್ನು ಬೆರೆಸಿ ತಾಜಾ ಮತ್ತು ಬಿಳಿಯಾಗಿ ಕಾಣುವಂತೆ ಮಾಡಲಾಗ್ತಾ ಇದೆ. ಮೃತದೇಹಗಳು ಕೊಳೆಯದಂತೆ ತಡಿಬೇಕಾದಂತಹ ರಾಸಾಯನಿಕವನ್ನ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಹೊಟ್ಟೆಗೆ ಹಾಕಲಾಗ್ತಾ ಇದೆ. ಗ್ರೇಟರ್ ನೋಡಾಯ್ದ ಜಿನೋಮಿಕ್ಸ್ ಬಯೋಲ್ಯಾಬ್ನ ಇತ್ತೀಚಿನ ವರದಿಯ ಮನೋಜ್ ಪನ್ನೀರ್ ಅಂಗಡಿಯಿಂದ ಸಂಗ್ರಹಿಸಲಾದಂತಹ ಮಾದರಿಯಲ್ಲಿ ಈ ಮಾರಕ ರಾಸಾಯನಿಕ ಬಳಸಿರುವುದನ್ನು ದೃಢಪಡಿಸಿದೆ. ಇದು ನಗರದಾದ್ಯಂತ ಪನ್ನೀರ್ ಪ್ರಿಯರಲ್ಲಿ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಜಿನೋಮಿಕ್ಸ್ ಬಯೋಲ್ಯಾಬ್ನ ತನಿಖಾ ವರದಿಯ ಪ್ರಕಾರ ಚೀಸ್ ಮಾದರಿಗಳಲ್ಲಿ ಫಾರ್ಮಾಲಿನ್ ಸೇರಿದಂತೆ ಹಲವಾರು ಮಾರಕ ರಾಸಾಯನಿಕಗಳು ಕಂಡುಬಂದಿದೆ. 3 ಪ್ರಮುಖ ಪರೀಕ್ಷೆಗಳು ವಿಫಲವಾಗಿದೆ. ತನಿಖೆಯು ಸಂಶ್ಲೇಷಿತ ಹಾಲು, ಕೃತಕ ಬಣ್ಣಗಳು ಮತ್ತು ಕಳಪೆ ಕೊಬ್ಬು ತರಕಾರಿಗಳ ಕಲಬೆರಕೆಯನ್ನು ದೃಢಪಡಿಸಿದೆ. ಮೃತದೇಹದ ರಾಸಾಯನಿಕ ಚೀಸ್ ಕೊಳೆಯುವುದನ್ನು ತಡೆಯಲು ಫಾರ್ಮಾಲಿನ್ ಅನ್ನು ಬಳಸಿರುವುದನ್ನು ದೃಢಪಡಿಸಿದೆ. ಇದು ಮಾನವ ದೇಹಕ್ಕೆ ಸ್ಲೋ ಪಾಯ್ಸನ್ ನಂತೆ ಪ್ರಮುಖ ಆರೋಗ್ಯ ಅಪಾಯ. ವೀಕ್ಷಕರೇ, ತಜ್ಞರ ಪ್ರಕಾರ ಫಾರ್ಮಾಲಿನ್ ಬೆರೆಸಿದ ಪನ್ನೀರ್ ತಿನ್ನೋದ್ರಿಂದ ಕ್ಯಾನ್ಸರ್, ಯಕೃತ್ ಮತ್ತು ಮೂತ್ರಪಿಂಡ ವೈಫಲ್ಯದಂತಹ ಗಂಭೀರ ಕಾಯಿಲೆಗಳು ಉಂಟಾಗಬಹುದು ಅಂತ ಹೇಳಲಾಗಿದೆ. ಕ್ರಿಟಿಕಲಿ ರಿಜೆಕ್ಟೆಡ್ ಬ್ಯಾಚ್. ಅಪಾಯಕಾರಿ ರಾಸಾಯನಿಕಗಳ ಉಪಸ್ಥಿತಿಯನ್ನು ದೃಢಪಡಿಸಿದ ನಂತರ ಪ್ರಯೋಗಾಲಯವು ಈ ಪನ್ನೀರ್ ಬ್ಯಾಚ್ ಅನ್ನು ತಕ್ಷಣವೇ ತಿರಸ್ಕರಿಸಲು ಮತ್ತು ಅದರ ಪೂರೈಕೆಯನ್ನು ನಿಲ್ಲಿಸಲು ಆದೇಶವನ್ನು ಹೊರಡಿಸಿದೆ. ಪನ್ನೀರ್ನಲ್ಲಿ ಕಂಡುಬಂದ ಫಾರ್ಮಾಲಿನ್ ರಾಸಾಯನಿಕವನ್ನ ನಿಜವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತೆ? ಫಾರ್ಮಾಲಿನ್ ಅನ್ನು ಪ್ರಾಥಮಿಕವಾಗಿ ಆಸ್ಪತ್ರೆಗಳು ಮತ್ತು ಶವಾಗಾರಗಳಲ್ಲಿ ಮೃತದೇಹಗಳನ್ನು ಸಂರಕ್ಷಿಸಲು ಮತ್ತು ಕೊಳೆಯದಂತೆ ತಡೆಯಲು ಬಳಸಲಾಗುತ್ತೆ. ಪ್ರಯೋಗಾಲಯದಲ್ಲಿ ಪನ್ನೀರ್ ಯಾವ ಪರೀಕ್ಷೆಗಳಲ್ಲಿ ವಿಫಲ? ಸಂಶ್ಲೇಷಿತ ಹಾಲು, ಕೃತಕ ಬಣ್ಣ, ಗುಣಮಟ್ಟವಿಲ್ಲದ ಕೊಬ್ಬು ತರಕಾರಿ ಮತ್ತು ಫಾರ್ಮಾಲಿನ್ ಪರೀಕ್ಷೆಗಳು ವಿಫಲವಾಗಿದೆ. ಫಾರ್ಮಾಲಿನ್ ಬೆರೆಸಿದ ಪನ್ನೀರ್ ತಿನ್ನೋದ್ರಿಂದ ದೇಹಕ್ಕೆ ಯಾವ ಹಾನಿ ಉಂಟಾಗುತ್ತೆ ಗೊತ್ತಾ? ಇದು ಗಂಭೀರ ಹೊಟ್ಟೆ ಸಮಸ್ಯೆಗಳು, ಯಕೃತ್ ಮತ್ತು ಮೂತ್ರಪಿಂಡದ ಹಾನಿ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಪ್ರಯೋಗಾಲಯವು ಈ ಬ್ಯಾಚ್ ಅನ್ನ ತೀವ್ರವಾಗಿ ತಿರಸ್ಕರಿಸಲಾಗಿದೆ ಅಂತ ಘೋಷಿಸಿದೆ. ಅದರ ಮಾರಾಟವನ್ನ ತಕ್ಷಣವೇ ನಿಲ್ಲಿಸಲು ಮತ್ತು ವಿಷಯದ ಬಗ್ಗೆ ತನಿಖೆಗೆ ಶಿಫಾರಸು ಮಾಡಿದೆ.